प्रथमो हनुमान् नाम द्वितीयो भीम एव च पूर्णप्रज्ञ तृतीयः भगवत्कार्य साधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 26ನೇ ಅಧ್ಯಾಯ 11ನೇ ಶ್ಲೋಕ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿಧತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಸ ವಾಸುದೇವ ಪ್ರಯತೆ ರಥೇ ಸ್ಥಿತಃ ಶರೈಃ ಶರೀರಾಂತಕರೈಃ ಸಮಂತತಃ ನಿಹತ್ಯ ನಾಗಾಶ್ವರಥಾನ್ ಪ್ರವರ್ತಯನ್ ಅದೃಶ್ಯತಾ ಆಶ್ವೇವ ಚ ಶೋಣಿತಾಪಗಾಹ. ಈ ದಿವಸ ನೋಡಿದಂತೆ ದ್ರೋಣಾಚಾರ್ಯರಿಗೂ ಅರ್ಜುನನಿಗೂ ಕೂಡ ಯುದ್ಧ ಪ್ರಾರಂಭವಾಗಿತ್ತು. ಸಹ ಅರ್ಜುನ ವಾಸುದೇವೇನ ಕೃಷ್ಣೇನ ಪ್ರಯತೆ ರಥೇ ಸ್ಥಿತಃ. ಅರ್ಜುನನ ರಥ, ಅದರಲ್ಲಿ ಕೃಷ್ಣ ಸಾರಥಿಯಾಗಿ ಇದ್ದಾನೆ. ಶರೀರಸ್ಯ ಅಂತಕರೈಃ ಶರೈಃ ಸಮಂತತಃ ಸರ್ವತ್ರ ನಾಗಾಶ್ವರಥಾನ್ ನಿಹತ್ಯ ಆಶು ಶೋಣಿತಸ್ಯ ರಕ್ತಸ್ಯ ಆಪಗಾಹ ನದಿ ಪ್ರವರ್ತಯನ್ ಅದೃಶ್ಯತಃ ಲೋಕೈಃ ದೃಷ್ಟೋಭೂತ್. ಧರ್ಮರಾಜನ ರಕ್ಷಣೆಗಾಗಿ ಅರ್ಜುನ ಬಂದಿದ್ದ ಅಂತ ನಾವು ನೋಡಿದ್ದೇವೆ. ಅರ್ಜುನ ಎಷ್ಟು ಬಾಣಗಳನ್ನ ಬಿಟ್ಟಿದ್ದಾನೆ ಹಾಗೆ ಅಂದ್ರೆ ಆನೆ, ಕುದುರೆ, ರಥಿಕರು ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿ ನದಿ, ರಕ್ತದ ಒಂದು ನದಿ ಹರಿಯುವಂತೆ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಜೋರಾಗಿ ಯುದ್ಧ ಮಾಡಿದ್ದಾರೆ. ಅಂತ ನದಿ ಲೋಕೈಹಿ ದೃಷ್ಟಃ ಅಭೂತ್, ಜನರಿಗೆ ಕಾಣುವಂತೇನೆ ಆ ರಕ್ತದ ನದಿ ಹರಿಯಿತು ಅಂತ ಹೇಳ್ತಾ ಇದ್ದಾರೆ. ನಿಹನ್ಯಮಾನಾಸು ಕಿರೀಟಿನಾ ಚಮೂಷ್ವಾರಕ್ಷಿತೆ ಧರ್ಮಸುತೆ ತಥಾಪದಃ ಚಮೂಂ ಚ ಭೀಮಾರ್ಜುನ ಬಾಣಭಗ್ನಾಂ ದ್ರೋಣೋಪಹೃತ್ಯಾಪಯಯೋ ನಿಶಾಗಮೆ. ಈ ರೀತಿಯಾಗಿ ಅರ್ಜುನನಿಂದ ಆ ಸೇನೆಗಳು ಸಂಹಾರ ಮಾಡಲ್ಪಟ್ಟಾಗ ಧರ್ಮಸುತೇಹೇ ಆಪದಃ ಸಕಾಶಾತ್, ಧರ್ಮರಾಜನನ್ನ ಅರ್ಜುನ ಚೆನ್ನಾಗಿ ರಕ್ಷಣೆ ಮಾಡಿದ್ದಾನೆ ಈ ಸಂದರ್ಭದಲ್ಲಿ. ಆಗ ದ್ರೋಣಾಚಾರ್ಯರು ಭೀಮಾರ್ಜುನ ಬಾಣೈಹಿ ಭಗ್ನಾಂ ಪರಾಭೂತಾಂ, ಭೀಮ ಮತ್ತು ಅರ್ಜುನರ ಬಾಣದಿಂದ ಸೋತೋದ ಆ ಸೈನ್ಯವನ್ನು ಅಪಹೃತ್ಯ ಉಪಸಂಹಾರ ಮಾಡಿ ನಿಶಾಗಮೆ ಅಪಯಯೋ, ರಾತ್ರಿ ಆಯ್ತು, ಶಿಬಿರಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ ಹಾಗೆ ಅಂತ. ಸದಾರ್ಥರಾಷ್ಟ್ರೇಣ ಯುಧಿಷ್ಠಿರಾಗ್ರಹ ಸಂಶ್ರಾವಿತ ಕ್ರೂರವಚೋ ನಿಶಾಯಾಂ ಜಗಾದ ದೂರಂ ಸಮರಾದ್ವಿನೀಯತಾಂ ಪಾರ್ಥಸ್ತತೋ ಧರ್ಮಸುತಂ ಗ್ರಹೀಷ್ಯೇ. ಸಹ ದ್ರೋಣಃ ಯುಧಿಷ್ಠಿರಸ್ಯ ಅಗ್ರಹಾತ್ ಅದರ್ಶನಾತ್, ಯುಧಿಷ್ಠಿರನನ್ನ ಬಂಧನ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದವರು ದ್ರೋಣಾಚಾರ್ಯರು. ಆದ್ರೆ ಅವತ್ತಿನ ದಿವಸ ಆಗಲಿಲ್ಲ. ಅದರಿಂದ ದುರ್ಯೋಧನನಿಗೆ ಭಾರಿ ಸಿಟ್ಟು ಬಂದೋಯ್ತು ದ್ರೋಣಾಚಾರ್ಯರ ಮೇಲೆ. ಕ್ರೂರವಾದ ಮಾತುಗಳಿಂದ ಬೈತಾನೆ. ಆ ಮಾತುಗಳನ್ನೆಲ್ಲ ದ್ರೋಣಾಚಾರ್ಯರು ಕೇಳಿ ಹೇಳ್ತಾರೆ, ಪಾರ್ಥಃ ಸಮರಾತ್ ದೂರಂ ವಿನೀಯತಾಂ, ನೀವೇನಾರು ಮಾಡಿ ಅರ್ಜುನನನ್ನ ದೂರಕ್ಕೆ ಕರೆದುಕೊಂಡು ಹೋಗಿ, ನನ್ನ ಹತ್ರ ತರಬೇಡಿ.
ಅರ್ಜುನ ದೂರಕ್ಕೆ ಹೋದ ಅಂತ ಆದರೆ ಧರ್ಮರಾಜನನ್ನ ಹಿಡಿಯೋದು ಭಾರಿ ಸುಲಭ ಆಗ್ತದೆ. ತಥೋ ಧರ್ಮಸುತಂ ಗ್ರಹಿಷ್ಯೇ ಇತಿ ಜಗಾತ್. ಈ ರೀತಿಯಾಗಿ ಅವರು ಹೇಳಿದರು ಅಂತ. ಇದು ಹಿಂದಿನ ದಿವಸ ಮಾಡಿದ ಪ್ಲಾನ್. ಅದು ಮಾರನೇ ದಿವಸ ಯುದ್ಧಕ್ಕೆ ಅಂತ ಹೋಗ್ತಾರೆ. ಮತ್ತೆ ತತಃ ಸುಶರ್ಮ ಸಹಿತೋ ಮಹಾರಥೈಃ ಸಂಶಪ್ತಕೈರ್ಧೂರತರಂ ಪ್ರಣೇತುಂ ಯುದ್ಧಾಯ ಭೀಮಾರ್ಜುನಮಾಶು ಕ್ಲುಪ್ತೋ ದುರ್ಯೋಧನೇನೋಮಿತಿ ಸೋಪ್ಯವಾದೀತ್. ಆಗ ದುರ್ಯೋಧನ ಏನ್ ಮಾಡ್ತಾನೆ, ರಾತ್ರಿನೇ ದ್ರೋಣಾಚಾರ್ಯರು ಈ ರೀತಿಯಾಗಿ ಹೇಳಿದಾಗ, ಅರ್ಜುನನನ್ನ ಭೀಮಾರ್ಜುನರನ್ನ ದೂರ ಕರೆದುಕೊಂಡು ಹೋಗಬೇಕು ಅಂತ ಹೇಳಿದಾಗ, ಸಂಶಪ್ತಕ ಗಣ ಅಂತ ಇದೆ. ಅವರೆಲ್ಲ ಮಹಾರಥಿಕರು, ಮಹಾರಥೈಹಿ ಸಂಶಪ್ತಕೈಹಿ. ಅವರಿಗೆ ಆಯೋಜನೆ ಮಾಡ್ತಾನೆ ದುರ್ಯೋಧನ, ನೀವು ಅರ್ಜುನನನ್ನ ಭೀಮಾರ್ಜುನರನ್ನ ದೂರಕ್ಕೆ ಕರೆದುಕೊಂಡು ಹೋಗಿ, ದೂರತರಂ ಅತಿ ದೂರಂ ಪ್ರಣೇತುಂ ನಯನಾರ್ಥಂ ದುರ್ಯೋಧನೇನ ಆಶು ಕ್ಲುಪ್ತಃ ಆಜ್ಞಾಪಿತಃ ಅಭೂತ್ ಅಂತ. ಸಂಶಪ್ತಕ ಗಣರು ಅಂತ ಅವರಿಗೆ ದುರ್ಯೋಧನ ಆಜ್ಞೆ ಮಾಡ್ತಾನೆ, ಮಾರನೇ ದಿವಸ ಯುದ್ಧದಲ್ಲಿ ನೀವು ಅರ್ಜುನನನ್ನ ದೂರ ಕರೆದುಕೊಂಡು ಹೋಗಬೇಕು, ಆಗ ಯುಧಿಷ್ಠಿರನನ್ನ ಬಂಧನ ಮಾಡ್ತಾರೆ ದ್ರೋಣಾಚಾರ್ಯರು ಹಾಗೆ ಅಂತ. ಸಹ ಅಪಿ ಅವರ ಲೀಡರ್ ಸುಶರ್ಮ ಅಂತ ಅವನು ಕೂಡ ಓಂ ಇತಿ, ಓಂ ಅಂದ್ರೆ ತಥಾಸ್ತು ಹಾಗೆ ಆಗಲಿ ಅಂತ ಅವನು ಕೂಡ ದುರ್ಯೋಧನನ ಆಜ್ಞೆಯನ್ನ ಒಪ್ಕೋತಾನೆ. ಸಮಾಹ್ವಯಾಮಾಸು ರಥಾರ್ಜುನಂ ತೇ ಪ್ರಾತರ್ಹುತಾಶಸ್ಯ ದಿಶಂಭ್ರಣಾಯ ಅಯೋಧಯತ್ತಾಂತ ಚ ತತ್ರ ಗತ್ವಾ ಭೀಮೋ ಗಜಾನೀಕಮಥಾತ್ರ ಚಾವಧೀತ್. ಸುಶರ್ಮ ಮೊದಲಾದವರು ಅರ್ಜುನನನ್ನ ಪ್ರಾತರ್ಹುತಾಶನಸ್ಯ ದಿಶಂ ಅಂದ್ರೆ ಆಗ್ನೇಯ ದಿಕ್ಕಿನಲ್ಲಿ ರಣಾಯ ಸಮಾಹ್ವಯ ಮಾಸುಹು ಯುದ್ಧಕ್ಕಾಗಿ ಕರೀತಾರೆ. ಸುಶರ್ಮ ಮೊದಲಾದ ಸಂಶಪ್ತಕ ಗಣರು ಅರ್ಜುನನ್ನ ಆಗ್ನೇಯ ದಿಕ್ಕಿನಲ್ಲಿ ಯುದ್ಧಕ್ಕಾಗಿ ಕರೆದರು. ಸಹ ಚ ಅರ್ಜುನ ಹುತಾಶ ದಿಶಿ ಗತ್ವಾ ತಾನ್ ಸಂಶಪ್ತಕ ಗಣಾನ್ ಅಯೋಧಯತ್. ಅರ್ಜುನನು ಕೂಡ ಆಗ್ನೇಯ ದಿಕ್ಕಿಗೆ ಹೋಗಿ ಆ ಸಂಶಪ್ತಕ ಗಣರ ಜೊತೆಗೆ ಯುದ್ಧವನ್ನು ಮಾಡ್ತಾನೆ. ತತ್ರ ದ್ರೋಣಾತ್ ಅಧಿಷ್ಠಿತ ಪ್ರದೇಶೆ ಭೀಮಃ ಗಜಾನೀಕಂ ಗಜಸಮೂಹಂ ಚ ಅವಧಿ. ಈ ದ್ರೋಣಾಚಾರ್ಯರು ಮೊದಲಾದ ಅವರು ಪ್ರಮುಖರು ಯುದ್ಧ ಮಾಡುವ ಜಾಗದಲ್ಲಿ ಭೀಮಸೇನ ದೇವರು ಗಜ ಸಮೂಹವನ್ನ ಇಟ್ಟು ಅದನ್ನ ರಕ್ಷಣೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ನಿಹನ್ಯಮಾನೇಷು ಗಜೇಷು ಸಂಘರ್ಷೋ ವಿದ್ರಾವ್ಯಮಾನೋ ಮಾನೇಷು ಅಖಿಲೇಷು ರಾಜಸು ಪ್ರಾಗ್ಜ್ಯೋತಿಷೋ ಧಾರ್ತರಾಷ್ಟ್ರಾರ್ಥಿತಸ್ಥಂ ಸಮಾಸದತ್ ಸುಪ್ರತೀಕೇನ ಧನ್ವಿ. ಸಂಘರ್ಷೋ ಗಜೇಷು ನಿಹನ್ಯಮಾನೇಷು ಸತ್ಸು. ಆನೆಗಳನ್ನೆಲ್ಲವನ್ನು ಕೂಡ ಸಂಹಾರ ಮಾಡಿಬಿಡ್ತಾರೆ ದ್ರೋಣ ಮುಂತಾದವರು. ಮತ್ತು ಎಲ್ಲಾ ರಾಜರು ಕೂಡ ಓಡಿ ಹೋಗ್ತಾರೆ. ಅಖಿಲೇಶು ರಾಜೇಶು ವಿದ್ರಾವ್ಯ ಮಾನೇಶು ಸತ್ಸು ಧಾರ್ತರಾಷ್ಟ್ರಾರ್ಥಿತಃ. ಭೀಮನಿಂದ ಆ ರಾಜರೆಲ್ಲ ಓಡಿಸಲ್ಪಡ್ತಾರೆ. ಆಗ ದುರ್ಯೋಧನ ಏನ್ ಮಾಡ್ತಾನೆ, ಪ್ರಾಗ್ಜ್ಯೋತಿಷಃ ಅಂದ್ರೆ ಭಗದತ್ತ, ಆ ಭಗದತ್ತನನ್ನ ಧನುರ್ಧಾರಿಯಾದವ ಅವನನ್ನು ಸುಪ್ರತಿಕ ಎನ್ನುವ ಆನೆಯಲ್ಲಿ ಕೂತು ಭಗದತ್ತ ಬರ್ತಾನೆ. ತಂ ಭೀಮಂ ಸಮಾಸದತ್, ಅವನು ಭೀಮಸೇನ ದೇವರನ್ನ ಎದುರಿಸ್ತಾನೆ ಹಾಗೆಂತ ಹೇಳ್ತಾರೆ. ವಿಭೀಷಿತ ಸುಪ್ರತೀಕೇನ ಭೀಮ ಹಯಾನತಸ್ತದನುಸ್ಮ ಸಾತ್ಯಕಿ ಸೌಭದ್ರ ಮುಖ್ಯಾಶ್ಚ ಗಜಂ ತಮಭ್ಯಯುಃ ಚಿಕ್ಷೇಪ ತೇಷಾಂ ಸ ರಥಾನಥಾಂಬರೆ. ಸುಪ್ರತೀಕೇನ ಗಜೇನ ಭೀಮಸ್ಯ ಹಯಾಃ ವಿಭೀಷಿತಾಃ. ಸುಪ್ರತೀಕ ಆನೆಯನ್ನು ನೋಡಿ ಭೀಮಸೇನ ದೇವರ ರಥದಲ್ಲಿ ಇದ್ದ ಕುದುರೆಗಳು ಹೆದರಿದವು. ಭಯಂ ಪ್ರಾಪಿತಾಃ ನ ತಸ್ತುಃ, ಆದರೂ ಕೂಡ ಓಡೋಗಲಿಲ್ಲ. ತದನು ಅನಂತರ ಸಾತ್ಯಕಿ ಸೌಭದ್ರ ಮುಖ್ಯಾಶ್ಚ ತಂ ಗಜಂ ಪ್ರತ್ಯಭ್ಯಯುಹು. ತದನಂತರ ಸಾತ್ಯಕಿ ಮತ್ತು ಸೌಭದ್ರ, ಸುಭದ್ರೆಯ ಮಗ ಅಭಿಮನ್ಯು, ಇವರೆಲ್ಲ ಆ ಆನೆಯನ್ನ ಎದುರಿಸೋದಕ್ಕೆ ಬರ್ತಾ ಇದ್ದಾರೆ. ಅಥಸ ಗಜಸ್ತೇಷಾಂ ಸಾತ್ಯಕಾದೀನಾಂ ಅಂಬರೇ ಆಕಾಶೇ ಚಿಕ್ಷೇಪ.
ಆನೆ ಎಷ್ಟು ಬಲಿಷ್ಠವಾದದ್ದು ಅಂದ್ರೆ ಈ ಸಾತ್ಯಕಿ ಮುಂತಾದವರನ್ನೆಲ್ಲ ಅವರ ರಥಗಳನ್ನು ಸಾತ್ಯಕ್ಯಾದೀನಾಂ ರಥಾನ್ ಅವರ ರಥಗಳನ್ನು ಅಂಬರೀಚಿಕ್ಷೇಪ ಆಕಾಶದಲ್ಲೇ ಎಸ್ದು ಬಿಡ್ತಂತೆ. ಆನೆ ಎಷ್ಟು ಬಲಿಷ್ಠ ಅಂದ್ರೆ ರಥವನ್ನೇ ಎತ್ತು ಆಕಾಶಕ್ಕೆ ಹಾರಿಸಿಬಿಡ್ತು ಅಂತ ಹೇಳ್ತಾರೆ, ಎಸೀತು ಅಂತ. ಶೈನೇಯ ಪೂರ್ವೇಶು ರಥೋಜ್ಜಿತೇಷು ಭೂಮಾವಪ್ಲುತ್ಯ ಕಥಂಚಿದೇವ ಸ್ಥಿತೇಷು ಭೀಮೇ ಚ ವಿಭೀಷಿತಾಶ್ವಾನ್ ಸಂಯಮ್ಯ ಯುದ್ಧತ್ಯಪಿ ಕೃಷ್ಣ ಐಕ್ಷತ್. ಆಗ ಸಾತ್ಯಕಿ ಮುಂತಾದವರೆಲ್ಲ ರಥ ಆಕಾಶಕ್ಕೆ ಹೋದ್ರೆ ಇನ್ನೇನ್ ಮಾಡೋದು, ಇವರು ಆಕಾಶಕ್ಕೆ ಹಾರಬೇಕಾಗಿತ್ತು. ಏನೋ ಮಾಡಿ ಆ ಸಾತ್ಯಕಿ ಅವರೆಲ್ಲ ಭೂಮಿಯಲ್ಲಿ ಜಿಗಿದು ಬಿಟ್ರು. ಅದರಿಂದ ಅವರು ಸುರಕ್ಷಿತರಾದರು. ಭೂಮಿಯಲ್ಲಿ ಇದ್ದಾಗ ಭೀಮೇ ಚ ವಿಭೀಷಿತಾಶ್ವಾನ್ ಸಂಯಮ್ಯ, ಆ ಭೀಮಸೇನ ದೇವರು ಆ ತಮ್ಮ ಕುದುರೆಗಳು ಏನು ಸುಪ್ರತೀಕ ಆನೆಯಿಂದ ಹೆದರ್ಕೊಂಡವು, ಆ ಕುದುರೆಗಳನ್ನೆಲ್ಲ ಸಮಾಧಾನ ಪಡಿಸಿ ಸಂಯಮನ ಮಾಡಿ ಯುದ್ಧಕ್ಕೆ ಅಂತ ಮತ್ತೆ ಬರ್ತಾರೆ. ತತ್ಸರ್ವಂ ಶ್ರೀಕೃಷ್ಣ ಐಕ್ಷತ, ಇದೆಲ್ಲವನ್ನು ಕೂಡ ಕೃಷ್ಣ ವಿಚಾರ ಮಾಡ್ತಾ ಇದ್ದಾನೆ, ಏನ್ ಮಾಡೋದು ಹಾಗೆ ಅಂತ. ಕಿಮಿತಿ ವಿಚಾರಯಾಮಾಸ, ಕೃಷ್ಣ ಏನ್ ವಿಚಾರ ಮಾಡಿದ ಅದನ್ನ ಹೇಳ್ತಾ ಇದ್ದಾರೆ. ಸಂಕ್ಲೇಶಿತೋ ವೈಷ್ಣವಾಸ್ತ್ರಂ ವಿಮುಂಚೇತ್ ಪ್ರಾಗ್ಜ್ಯೋತಿಷೋ ಭೀಮಸೇನೆ ತತೋಹಂ ಯಾಮ್ಯರ್ಜುನೇನೈವ ತದಸ್ತ್ರಮಾತ್ಮನಃ ಸ್ವೀಕರ್ತುಮನ್ಯೇನ ವರಾದಧಾರ್ಯಂ. ಪ್ರಾಗ್ಜ್ಯೋತಿಷಃ ಭಗದತ್ತಃ ಭೀಮೇನ ಸಂಕ್ಲೇಶಿತಃ ಯುದ್ಧೇ ಪೀಡಿತಃ ಸನ್. ಆ ಭಗದತ್ತ ಭೀಮಸೇನ ದೇವರಿಂದ ಚೆನ್ನಾಗಿ ಪೀಡಿತರಾಗ್ತಾರೆ. ಭೀಮಸೇನ ದೇವರು ಚೆನ್ನಾಗಿ ಹೊಡೆದು ಬಿಡ್ತಾರೆ ಆ ಭಗದತ್ತನನ್ನ. ಆಗ ಭಗದತ್ತ ವೈಷ್ಣವಾಸ್ತ್ರವನ್ನ ಪ್ರಮೋಕ್ಷತಿ, ಭೀಮಸೇನ ದೇವರ ಮೇಲೆ ವೈಷ್ಣವಾಸ್ತ್ರವನ್ನ ಪ್ರಯೋಗ ಮಾಡಬೇಕು ಅಂತ ಪ್ರಯತ್ನ ಪಡುವವನು. ಈ ರೀತಿಯಾಗಿ ಕೃಷ್ಣ ಆಲೋಚನೆ ಮಾಡ್ತಾನೆ. ಅದರಿಂದ ಅಹಂ ಅರ್ಜುನೇನ ಸಹೈವ ವರಾಧನ್ಯೈಹಿ ಅಧಾರ್ಯಂ, ಅದರಿಂದ ನಾನು ಅರ್ಜುನನನ್ನ ಕರೆದುಕೊಂಡು, ಅದು ವರ ಇದೆ ಆ ವೈಷ್ಣವಾಸ್ತ್ರಕ್ಕೆ, ವರಾಹದೇವರು ಸ್ವಾಮಿ ತಾನೇ ಕೊಟ್ಟದ್ದು. ಅದರಿಂದ ವರ ಅದು ಬೇರೆಯವರು ಧಾರಣೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂತ ಶ್ರೇಷ್ಠವಾದ ವೈಷ್ಣವಾಸ್ತ್ರ, ಅಮೋಘವಾದದ್ದು. ಸ್ವಸಂಬಂಧಿ ತದಸ್ತ್ರಂ ಸ್ವೀಕರ್ತುಂ ಯಾಮಿ ಗಚ್ಚಾಮಿ, ನಾನೇ ಸ್ವೀಕಾರ ಮಾಡಬೇಕು ಅಂತ, ಅಲ್ಲಿ ಹೋಗಬೇಕು ಅಂತ ಪರಮಾತ್ಮ ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇದ್ದಾನೆ. ಯಾಕೆ, ಭೀಮಸೇನ ದೇವರಿಗೆ ಯುದ್ಧ ಮಾಡಿದ್ರೆ ಭಗದತ್ತನನ್ನ ಚೆನ್ನಾಗಿ ಹೊಡಿತಾರೆ, ಅವನಿಗೆ ಸಿಟ್ಟು ಬರ್ತದೆ, ವೈಷ್ಣವಾಸ್ತ್ರವನ್ನ ಪ್ರಯೋಗ ಮಾಡೇ ಮಾಡ್ತಾನೆ. ಆದ್ರೆ ಅದು ಅಮೋಘ, ಭೀಮನನ್ನು ಏನು ಮಾಡೋದಿಲ್ಲ. ಆದ್ರೆ ಅಸ್ತ್ರ ಅದು ವ್ಯರ್ಥ ಆಯಿತು ಅಂತ ಆಗಬಾರದು. ಅದರಿಂದ ಅರ್ಜುನನನ್ನ ಕರೆದುಕೊಂಡು ನಾನೇ ಅಸ್ತ್ರವನ್ನ ಧರಿಸ್ತೇನೆ ಹಾಗೆ ಅಂತ ಪರಮಾತ್ಮ ಚಿಂತನೆ ಮಾಡಿದ ಅಂತ ಹೇಳ್ತಾರೆ. ಇತಿ ಸ್ಮ ಸಂಚಿತ್ಯ ಸಹ ಅರ್ಜುನೇನ ತತ್ರಾಪ್ಯ ಯಾವಾಥ ಪಾರ್ಥಂ ತ್ರಿಗರ್ತಾಃ ನ್ಯವಾರಯನ್ ಸ್ವಾಷ್ಟ್ರಂ ಅಸ್ತ್ರಂ ಸತೇಷು ವ್ಯವಾಸೃಜನ್ಮೋಹನಾಯಾಶು ವೀರಃ. ಈ ರೀತಿಯಾಗಿ ಕೃಷ್ಣ ಚಿಂತನೆ ಮಾಡಿ ಅರ್ಜುನನಿಂದ ಕೂಡಿಕೊಂಡು ಭಗದತ್ತ ಸಮೀಪಂ ಪ್ರತ್ಯಾಯಯೌ, ಭಗದತ್ತನ ಹತ್ರ ಬರ್ತಾನೆ. ಅರ್ಜುನ ಮತ್ತು ಕೃಷ್ಣ ಅವ್ರನ್ನ ಕರ್ಕೊಂಡು ಬರ್ತಾನೆ. ಅಥ ಪಾರ್ಥಂ ತ್ರಿಗರ್ತಾಃ ನ್ಯವಾರಯನ್, ಅಲ್ಲಿ ಬಂದ ಅರ್ಜುನನನ್ನ ತ್ರಿಗರ್ತರು ಅಂತ ಅವರೊಂದು ಗುಂಪು, ಅವರು ನಿಲ್ಲಿಸ್ತಾರೆ ಮಧ್ಯದಲ್ಲಿ. ವೀರಃ ಸಹ ಪಾರ್ಥಃ ತೇಷು ತ್ರಿಗರ್ತೇಶು, ಆ ತ್ರಿಗರ್ತರಲ್ಲಿ ಮೋಹನಾಯೈವ, ಅವರನ್ನು ಮೋಹಗೊಳಿಸಬೇಕು ಹಾಗೆ ಅಂತ. ತ್ವಾಷ್ಟ್ರಂ, ತ್ವಷ್ಟೃ ಎನ್ನುವ ದೇವತೆ ಅಭಿಮಾನಿಯಾಗಿರತಕ್ಕದ್ದು. ಹೇಗೆ ಆಗ್ನೇಯಾಸ್ತ್ರ ಅಂದ್ರೆ ಅಗ್ನಿ ದೇವತೆಯಿಂದ ಅಭಿಮನ್ಯವಾದದ್ದು, ಅದೇ ತರ ಮೋಹನ ಮಾಡತಕ್ಕ ತ್ವಾಷ್ಟ್ರ ಅಂದ್ರೆ ತ್ವಷ್ಟೃ ಎನ್ನುವ ದೇವತೆಯಿಂದ ಅಭಿಮನ್ಯವಾದ ಆ ಒಂದು ಅಸ್ತ್ರ, ಅದನ್ನ ಅವನು ಆ ತ್ರಿಗದರ್ತಲ ಮೇಲೆ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಅದರಿಂದ ಅವರೆಲ್ಲ ವಿಮೋಹಿತರಾಗ್ತಾರೆ ಅಂತ ವಿಚಾರ ಮುಂದೆ ಬರುತ್ತದೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.